ಏನು ಕಮ್ಮಿ ಆಯಿತು ಅಂದರೆ ಭಯ. ಗುರು ಹಿರಿಯರಲ್ಲಿ ಭಯ ಕಮ್ಮಿ ಇತ್ತು, ಈಗಿಲ್ಲ. ಯಾರ ಒಳ್ಳೇದು ಕೇಳಿದ್ರೆ ಕೋಪ ಅವ್ರ ಮೇಲೆ. ನೀವು ಮಾಡ್ತಿದ್ದೆ ಸರಿ ಕಣ್ ಮಾಡು ಮಗ ಅನ್ನೋರೇ ಫ್ರೆಂಡ್ ಆಗೋರು ಅವ್ರಿಗೆ. ನೀವು ಮಾಡ್ತಿರೋದು ತಪ್ಪು ಕಣೋ ಅಂದ್ಬಿಟ್ರೆ ಅವ್ರನ್ನೇ ಬಿಟ್ಬಿಡ್ತಾರೆ. ಅದಕ್ಕೆ ದೊಡ್ಡವರು ಒಂದು ಚಂದದ ಗಾದೆ ಇಟ್ಟರು ಕನ್ನಡದಲ್ಲಿ, ಬೈತಾ ಹೇಳೋರು ಬದುಕು ಕೇಳಿದ್ರು ಅಂತ. ಯಾರಾದರೂ ನನ್ನ ಮೇಲೆ ಸ್ವಲ್ಪ ಸಿಟ್ಟಾಗಿ ಮಾತಾಡಿದ್ರೆ ನಾನು ಒಳ್ಳೇದು ಕೇಳ್ತಾವ್ರೆ ಅಂತ ಅರ್ಥ ಮಾಡ್ಕೊಳ್ಳೋರು ಸಂಖ್ಯೆ ಕಮ್ಮಿ ಈಗ ಹುಡುಗರಲ್ಲಿ. ಉಂಬತನ ಹಿಂಗ್ ಬೇಡ ಕಣೋ ಅಂದ್ರೆ ಕೇಳಲ್ಲ, ಕೋಪ ಬಂದ್ಬಿಡ್ತದೆ. ನಂದನ್ ಸಾವು ನೋಡಿ ಕಣ್ಣೀರು ಹಾಕ್ಬೇಕು, ದುಃಖನೂ ಪಡಬೇಕು, ಪಾಠ ಕಲಿಬೇಕು. ಎಲ್ಲಿ ತಪ್ಪಿದ್ರು ಎಲ್ಲಿ ಎಡವಿದ್ರು ಯೋಚಿಸ್ಬೇಕು ನಾವೆಲ್ಲ. ತಿಥಿ ಮಾಡುದು ಊಟ ಮಾಡುದು ಹೋಗ್ತಿರೋದು ಇದ್ದದ್ದೇ ಜೀವನ. ಒಂದೊಂದು ಸಾವು ಒಂದೊಂದು ಪಾಠ ಹೇಳ್ಕೊಡ್ತದೆ ನಮಗೆ. ಸಾವು ಬರ್ಲಿ ಬಿಡ್ರಿ, ನಾವೇ ಹೇಳ್ತೀವಿ ಸಾವು ಹೆಂಗಿದ್ರು ಬರ್ತದೆ ಹಂಗಂತೇಳಿ ಬೇಜವಾಬ್ದಾರಿ ಬದುಕುದ. ಚೆನ್ನಾಗಿ ನನ್ನೇನು ಯಾರು ಮಾಡ್ತಾರೆ ಅಂತ ಮೇನೋಡಲ್ಲಿ ನಿಂತ್ಕೊಳಕಾಯ್ತದ. ಗುರುಬಲ ಚೆನ್ನಾಗದೆ ಅಂದ್ಬಿಟ್ಟು ಚುಚ್ಚು ನನಗೇನಾಗಲ್ಲ ಅನ್ನಕಾಯ್ತದ. ನಂದು ಒಂದು ಜವಾಬ್ದಾರಿ ಅಂತಿದೆ, ಆ ಜವಾಬ್ದಾರಿ ಬದುಕಬೇಕು. ಕಾರಣ ಒಬ್ಬ ಮಗನ ಬೆಳವಣಿಗೆ ನೋಡಿ ನೋಡಿ ಒಬ್ಬ ತಂದೆ ತಾಯಿ ಅನ್ಕೋತಾರೆ ನಮ್ಮ ಮಗ ಚೆನ್ನಾಗಿ ಬೆಳೀತಾವನೆ, ಚೆನ್ನಾಗಿದ್ದಾನೆ, ಇನ್ನು ಬಿಡಪ್ಪ ಇನ್ನೊಂದು 5-6 ವರ್ಷ ಆಮೇಲೆ ನಾವು ಆರಾಮಾಗಿರುವುದೇ, ಯೋಚನೆ ಇಲ್ಲ ನಮಗೆ ಅಂತ. ಎಷ್ಟು ಆಸೆ ಅವ್ರಿಗೆ, ಎಷ್ಟು ಆಕಾಂಕ್ಷೆ ಅವ್ರಿಗೆ, ಎಷ್ಟು ಕನಸು ಪಾಪ ಅವ್ರಿಗೆ. ಇನ್ಮೇಲೆ ಯೋಚನೆ ಇಲ್ಲ ನಮಗೆ, ಇನ್ನೇನೊಂದು 5-6 ವರ್ಷ ಅಷ್ಟೇ ದುಡ್ದು ಬಿಟ್ರೆ ಆಮೇಲೆ ನಮ್ಮ ಮಕ್ಕಳು ಅವರೆಲ್ಲ ನೋಡ್ಕೊಂತಾರೆ ನಮ್ಮನ್ನು. ಈಗೇನ್ ಮಾಡಬೇಕು? ಕಣ್ಣೀರ ರಾತ್ರಿ ಕತ್ತಲ ಬದುಕು, ಹೆತ್ತ ಮಗನ ಕಳ್ಕೊಂಡ ಬದುಕು. ಹಗಲತ್ತು ಕತ್ಲನ್ಸ್ಬಿಡ್ತದೆ ಒಂದು ಕ್ಷಣಕ್ಕೆ. ಅದಕ್ಕೆ ಯಾರಾದ್ರೂ ಒಳ್ಳೇದು ಹೇಳಿದ್ರೆ ಮೊದಲು ಯುವ ಜನತೆ ಒಂದು ಸ್ವಲ್ಪ ಕೇಳುದು ಕಲಿಬೇಕಪ್ಪ, ಕೇಳ್ಬೇಕು. ಯಾರು ನಮ್ಮ ಹಿತೈಷಿಗಳು ಇನ್ನೇನಿಲ್ಲ, ಮನುಷ್ಯನಿಗೆ ಜ್ಞಾನ ಕೊಟ್ಟವನು, ನನಗೆ ಜ್ಞಾನ ಕೊಟ್ಟವನು ಭಗವಂತ, ಬುದ್ಧಿ ಕೊಟ್ಟವನೇ. ದುಡಿಮೆ ಮಾಡಿದ್ರೆ ಪರವಾಗಿಲ್ಲ, ಸೋಂಬೇರಿ ಆದ್ರೂ ಪರವಾಗಿಲ್ಲ, ಪರೀಕ್ಷೆಯಲ್ಲಿ ಫೇಲ್ ಆದ್ರೂ ಪರವಾಗಿಲ್ಲ. ಆದರೆ ಕೊನೆ ಪಕ್ಷ ಯಾರು ನನ್ನವರು ಅಂತ ತಿಳ್ಕೊ ಪ್ರಯತ್ನ ಮಾಡ್ಬೇಕ್ರಿ. ನಮ್ಮವ್ರು ಯಾರು? ನನ್ನ ಹಾಳು ಮಾಡೋಕೆ ನಿಂತಿರೋರು ಯಾರು? ನನ್ನ ಉದ್ಧಾರ ಮಾಡೋಕೆ ನಿಂತಿರೋರು ಯಾರು? ನನ್ನ ಹಿತೈಷಿಗಳು ಯಾರು? ನನ್ನ ಹಿತಶತ್ರುಗಳು ಯಾರು? ಇದಿಷ್ಟನ್ನು ಅರ್ಥ ಮಾಡಿಕೊಳ್ಳಿಲ್ಲ ಅಂದರೆ ಹಿಂಗೆ ಜೀವನಗಳೆಲ್ಲ ದುರಂತದಲ್ಲೇ ಮುಗಿದೋಗ್ತದೆ. ಆದ್ದರಿಂದ ಇವತ್ತು ಪಾಪ ಎತ್ತ ಮಗನನ್ನ, 22 ವರ್ಷದ ಮುದ್ದಾದ ಮಗನನ್ನ ಕಳ್ಕೊಂಡು ಶ್ವೇತಮ್ಮ ಮತ್ತು ಸಿದ್ದರಾಜಣ್ಣ ಅನುಭವಿಸ್ತಾ ಇರುವಂಥ ನೋವು, ಯಾತನೆ, ಮನೋವ್ಯತೆ ಈ ಜಗತ್ತಿನ ಯಾವ ತಂದೆ ತಾಯಿಗೂ ಬರಬಾರದು ಅನ್ನೋದೇ ನಮ್ಮ ಅಪೇಕ್ಷೆ. ಬರಬಾರದು. ತಾಯಿ ತಂದೆಗೆ, ಅಜ್ಜಿ ತಾತನಿಗೆ ನೋಡಿ, ತಿಮ್ಮಮ್ಮನಿಗೆ ಧೂಪ ಹಾಕ್ಬೇಕಿತ್ತು ನಂದನ. ಇವತ್ತು ತಿಮ್ಮಮ್ಮನೇ ಹಾಕ್ಬೇಕು ಮೊಮ್ಮಗನಿಗೆ ಧೂಪ, ಹೋಗ್ಲಿ ಬಾ ಮಗನೇ ಅಂತ. ಅದಕ್ಕೆ ಇವತ್ತು ನಾವು ನಂದನನ್ನ ಕಳಿಸ್ಕೊಡೋಣ. ಅನಿವಾರ್ಯ ಪರಿಸ್ಥಿತಿ ಇದು, ವಿಧಿ ಇಲ್ಲ, ಇನ್ನೇನು ಮಾಡೋದು. ಅದಕ್ಕೋಸ್ಕರ ಮೋಕ್ಷದೆಡೆಗೆ ಸಾಕು. ಕದಲೂರಿನ ಬೀದಿಯಲ್ಲಿ ಕಂದ ನಂದನನ ಮೆರವಣಿಗೆ, ಶ್ವೇತಕ ಸಿದ್ದರಾಜಣ್ಣನ ಮುದ್ದು ಮಗನ ಮೆರವಣಿಗೆ. ಸಾಗುತ್ತಿದೆ ನೋಡೋ ಮೆರವಣಿಗೆ, ಮುದ್ದು ನಂದನನ ಮೆರವಣಿಗೆ. ಸಾಗುತ್ತಿದೆ ನೋಡೋ ಮೆರವಣಿಗೆ, ಮುದ್ದು ನಂದನನ ಮೆರವಣಿಗೆ. ಸಿದ್ದರಾಜಣ್ಣನ ಪ್ರೀತಿಯ ಕಂದ, ಸಿದ್ದರಾಜಣ್ಣನ ಪ್ರೀತಿಯ ಕಂದ, ಹೊರಟವನೇ ನೋಡೋ ಮೆರವಣಿಗೆ. ಸಾಗುತ್ತಿದೆ ನೋಡೋ ಮೆರವಣಿಗೆ, ಕದಲೂರು ಬೀದಿ ಒಳಗೆ, ಕದಲೂರು
ಆಸೆಯಿಂದ ಅಡೆದು ಸಾಕಿದವರಿಗೆ ಮೋಸ ಮಾಡಿ ಹೋದೆ ಎಲ್ಲೋ ಕಂದ. ಆಸೆಯಿಂದ ಅಡೆದು ಸಾಕಿದವರಿಗೆ ಮೋಸ ಮಾಡಿ ಹೋದೆ ಎಲ್ಲೋ. ತುತ್ತಿಟ್ಟ ಎತ್ತೋಳು ಕಣ್ಣೀರಿಡುತ್ತ ಕುಂತವಳೆ ನೋಡೋ ಕಂದ. ಅಪ್ಪ ಕುಂತವಳೆ ನೋಡೋ ಕಂದ. ಸಾಗುತ್ತಿದೆ ಮೆರವಣಿಗೆ ಕದಲೂರು ಬೀದಿ ಒಳಗೆ. ನನ್ನ ಚಂದುಳ್ಳ ಚೆಲುವ ನಂದನ ನೋಡವ್ವ ಹೊರಟವನೇ ಮೆರವಣಿಗೆ. ನಿನ್ನ ಅಂದವ ನೋಡಿ ಅಂದು ಆನಂದ ಪಟ್ಟಾರಲ್ಲೋ. ನಿನ್ನ ಚಂದವ ನೋಡಿ ಅಂದು ಆನಂದ ಪಟ್ಟಾರಲ್ಲೋ. ನಿನ್ನ ಎಣವ ನೋಡಿ ಮಗನೇ ಎದ ಬಳಿದು ಕೊಂಡಾರಲ್ಲೋ. ನಿನ್ನ ಶವವ ನೋಡಿ ಕಂದ ಎದೆ ಬಡಿದು ಕೊಂಡಾರಲ್ಲೋ. ಎದೆ ಬಡಿದು ಕೊಂಡಾರಲ್ಲೋ. ಸಾಗುತ್ತಿದೆ ಮೆರವಣಿಗೆ ಕದಲೂರು ಬೀದಿ ಒಳಗೆ. ಶ್ವೇತಕ್ಕನ ಮುದ್ದು ಕಂದ ನಂದನ ಹೊರಟ ಎಲ್ಲಿಗೆ. ನನ್ನ ನಂದನ ಹೊರಟ ಎಲ್ಲಿಗೆ. ಹತ್ತು ದಿನ ಕಳೆದೋಯಿತಲ್ಲೋ ಮುತ್ತನಂತ ನಿನ್ನ ಕಂಡು. 11 ದಿನವಾಯಿತಲ್ಲೋ ನಮ್ಮ ಮನೆಯ ಆನಂದ ಹಾಳಾಗೆ. ಎಲ್ಲಿ ಕುಂತು ನೋಡುತ್ತಿರುವೆ ನಿನ್ನ ಎತ್ತೋರ ನನ್ನ ಕಂದ. ಎಲ್ಲಿ ಕುಂತು ನೋಡುತ್ತಿರುವೆ ನಿನ್ನ ಎತ್ತೋರ ನನ್ನ ಕಂದ. ಸಾಗುತ್ತಿದೆ ಮೆರವಣಿಗೆ ಕದಲೂರು ಬೀದಿ ಒಳಗೆ. ಸಿದ್ದರಾಜಣ್ಣನ ಮುದ್ದು ನಂದನ ಹೊರಟಪ್ಪ ಎಲ್ಲಿಗೆ. ಸಾಗುತ್ತಿದೆ